ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಜೀವನ ಕಲಾ ಸಂಸ್ಥೆ ಆರ್ಟ್ಸ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಪದ್ಮವಿಭೂಷಣ ರವಿಶಂಕರ್ ಗುರೂಜಿಯವರು ಕಾಪುವಿನ ಸಮುದ್ರ ಕಿನಾರೆಯಲ್ಲಿರುವ ಮಂಥನ ಬೀಚ್ ರೆಸಾರ್ಟ್ನ ಬಳಿ ಆನಂದ ಲಹರಿ ಮಹಾಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾಪು ಶಾಸಕ ಮತ್ತು ಗುರ್ಮೆ ಫೌಂಡೇಶನ್ನ ಪ್ರವರ್ತಕರಾದ ಗುರ್ಮೆ ಸುರೇಶ್ ಪಿ ಶೆಟ್ಟಿ ಮತ್ತು ಸಹೋದರರಾದ ಹರೀಶ್ ಪಿ ಶೆಟ್ಟಿ ಗುರ್ಮೆ, ಸತೀಶ್ ಪಿ ಶೆಟ್ಟಿ ಗುರ್ಮೆ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಾಂಧವರು ಮತ್ತು ಆರ್ಟ್ ಆಫ್ ಲಿವಿಂಗ್ ಬಳಗದವರ ಸಹಭಾಗಿತ್ವದೊಂದಿಗೆ ಆನಂದ ಲಹರಿ ಮಹಾಸತ್ಸಂಗ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು. ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಾಪು ಬೀಚ್ನಲ್ಲಿ ಆಯೋಜಿಸಲಾಗಿದ್ದ ಆನಂದ ಲಹರಿ ಕಾರ್ಯಕ್ರಮದಲ್ಲಿ ಜ್ಞಾನ, ಧ್ಯಾನ, ಗಾಯನ ಸಹಿತವಾಗಿ ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಲ್ಲಿ ಸಫಲವಾಗಿರುವ ಜೀವನ ಕಲೆಯೊಂದಿಗೆ ಸುದರ್ಶನ ಕ್ರಿಯಾಯೋಗವನ್ನ ನಡೆಸಲಾಯಿತು. ಎಲ್ಲ ತರದ ಸುಖವೂ ಸಮೃದ್ಧಿಯೂ ಆನಂದವೂ ಜೀವನದಲ್ಲಿ ಈ ಅಲೆಗಳು ಬಂದಂಗೆ ಬರ್ತಾ ಇದೆ. ಸಮುದ್ರದ ಅಲೆ ಹೇಗೆ ಬರ್ತದೆ ಹಾಗೆ ನಮ್ಮೊಳಗೂ ಒಂದು ಆನಂದದ ಲಹರಿ ಬರ್ತದೆ. ಆದಿಶಂಕರಾಚಾರ್ಯರು ಶಿವಾನಂದ ಲಹರಿ ಅಂತ ಬರೆದು, ಆಮೇಲೆ ಸೌಂದರ್ಯ ಲಹರಿ ಅಂತ. ಇವತ್ತು ಅದು ಈ ಸಮುದ್ರದ ತೀರದಲ್ಲಿ ಆನಂದ ಲಹರಿಯಾಗಿ ಹೇಳ್ತಾರೆ. ನಾವೆಲ್ಲರೂ ಆನಂದದಿಂದ ಇರಬೇಕಿದ್ರೆ ಮೈತ್ರಿ ಭಾವ, ಪ್ರಸನ್ನತೆ, ದೈವನಿಷ್ಠೆ, ರಾಷ್ಟ್ರಭಕ್ತಿ ಇವೆಲ್ಲವನ್ನು ಅಳವಡಿಸಿಕೊಳ್ಳಬೇಕು. ಅದು ಕರಾವಳಿ ಪ್ರದೇಶದಲ್ಲಿ ನಮ್ಮಲ್ಲಿ ಇದೆಲ್ಲರಿಗೂ ಇದ್ದೇ ಇದೆ, ಇದು ಇಲ್ಲ ಅಂತ ಅನ್ಕೊಳ್ಳೋದೇ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ, ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಸಿಎಂಡಿ ಪ್ರಕಾಶ್ ಶೆಟ್ಟಿ ಬಂಜಾರ, ಪುಣೆ ಬಂಟರ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪೂನಾ, ಮಾಜಿ ಶಾಸಕ ಲಾಲಾಚಾರ್ ಮೆಂಡನ್ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.